ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699. ಆದರೆ ಅನಿವಾರ್ಯ. ಸರಿ, ಇಲ್ಲ, ನಿಮ್ಮದು ಕೆಲಸ ಇದೆ, ನಮ್ಮದು ಕೆಲಸ ಇರುತ್ತೆ. ಆದರೆ ಬಂದಿದ್ದೀರಲ್ಲ, ಅದು ಸಂತೋಷ. ಮತ್ತು ಎಂದಿನಂತೆ ತಮ್ಮ ಸಹಕಾರ ಸಹನೆ ಎರಡೂ ಕೂಡ ಇರಲಿ ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ರಾಜ್ಯದಲ್ಲಿ BJPಯವರು ಸಂಪೂರ್ಣವಾದಂಥ ಕ್ರೈಸಿಸ್ನಲ್ಲಿದ್ದಾರೆ. ಇಲ್ಲಿ ಪಕ್ಷದಲ್ಲಿ ಒಳ ಜಗಳಗಳಿರ್ಬೋದು, ನಾಯಕತ್ವದ ಕೊರತೆ ಇರ್ಬೋದು, ಭಾಳ ಎದ್ದು ಕಾಣ್ತಾ ಇದೆ. ಮತ್ತು ಪದೇ ಕಳೆದ 1-1.5 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಕನ್ನಡಿಗರ ಪರವಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಮತ್ತು ಅಮಿತ್ ಶಾ ಅವರಿಗೆ, ಪ್ರಧಾನಮಂತ್ರಿ ಮೋದಿ ಅವರಿಗೆ ನಮ್ಮ ಸರ್ಕಾರದಿಂದ ಪ್ರತಿ ಸರಿ ಮುಜುಗರ ಆಗ್ತಾಯಿದೆ. ಯಾಕಂದರೆ ನಾವು ಕನ್ನಡಿಗರ ಪರವಾಗಿ ಹೋರಾಟ ಬರೀ ಇಲ್ಲಿ ಮಾಧ್ಯಮದಲ್ಲಿ ಅಷ್ಟೇ ಅಲ್ಲ, ಹೋಗಿ ಡೆಲ್ಲಿನಲ್ಲೂ ಕೂತು ಮಾಡ್ಕೊಂಡು ಬಂದಿದ್ದೀವಲ್ಲ, ಭಾಳ ಮುಜುಗರಕ್ಕೀಡಾಗಿದೆ. ನಮ್ಮದಾದಮೇಲೆ ಕೇರಳ ಮಾಡಿದ್ರು, ತಮಿಳ್ನಾಡು ಕೂಡ ಮಾಡಿದ್ರು. ತೆರಿಗೆ ವಿಚಾರ ಇರ್ಬೋದು, ಬರ ಪರಿಹಾರ ಮತ್ತು ಅತಿವೃಷ್ಟಿ ವಿಚಾರ ಇರ್ಬೋದು, ಮತ್ತು ಶರತ್ ಅವ್ರು ಹೇಳಿದಾಗೆ ಟ್ಯಾಕ್ಸ್ ಡೆವಲ್ಯೂಷನ್, ಏನು ನಮ್ಮ ತೆರಿಗೆ, ನಮ್ಮ ಹಕ್ಕು, ಮೇಕೆದಾಟು, ಇರಿಗೇಷನ್ ಪ್ರಾಜೆಕ್ಟ್ಸು, ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಪದೇ ಡೆಲ್ಲಿನಲ್ಲಿ ಧ್ವನಿ ನಾವು ಪ್ರತಿಪಾದಿಸ್ತಾ ಇದ್ದೀವಿ ಅಂತ ಅವ್ರಿಗೆ ಮುಜುಗರ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಅವರು ನಮ್ಮ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇರೋದು. ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಖರ್ಗೆ ಸಾಹೇಬರಾಗಿರ್ಬೋದು, DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಇವರೆಲ್ಲರಿಗೂ ಕೂಡ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ಈ BJPಯವರ ವಿಧಾನಗಳನ್ನು ತಾವು ಗಮನಿಸಬೇಕು. ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಮಾಡ್ಕೊಂಡಿದ್ದಾರೆ ಇಡೀ ರಾಷ್ಟ್ರದಲ್ಲಿ, ಟೆಂಪ್ಲೇಟ್ ಮಾಡಿಬಿಟ್ಟಿದ್ದಾರೆ. ಏನದು ಟೆಂಪ್ಲೇಟು? ಮೊದಲು CBI ಕಳಿಸ್ತಾರೆ, IT ಕಳಿಸ್ತಾರೆ, ED ಕಳಿಸ್ತಾರೆ. ಅವರು ಏನಾದರೂ ಒಂದು ಚುಲ್ಲಕ ಕಾರಣ ಇಟ್ಕೊಂಡು ಅವರಿಗೆ ಹೆದರಿಸ್ತಾರೆ, ಬೆದರಿಸ್ತಾರೆ. ಆವಾಗ ಅವ್ರು ಮಣದಿಲ್ಲ ಅಂದಾಗ ಗವರ್ನರ್ ಕಚೇರಿಯನ್ನು ಅವರು ಸ್ವಂತ ಕಚೇರಿಯಾಗಿ, BJP ಕೇಂದ್ರ ಕಚೇರಿಯಾಗಿ ಉಪಯೋಗ ಮಾಡೋದನ್ನು ನಾವು ರಾಷ್ಟ್ರಾದ್ಯಂತ ನೋಡ್ತಾ ಇದ್ದೀವಿ. ಮತ್ತು ಈ ಎಲ್ಲ ಡ್ರಾಮಾ ಇವಾಗ ಕರ್ನಾಟಕದಲ್ಲಿ ಆಗ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ಇವತ್ತು ಭಾಳ ಸ್ಪಷ್ಟವಾಗಿ ಎದ್ದು ಕಾಣೋದೇನೆಂದರೆ, ಇವರ ವಿಧಾನ ಬ್ಲ್ಯಾಕ್ ಮೇಲ್. ಬರೀ ಆಪೋಸಿಷನ್ ಪಾರ್ಟಿಗೆ ಅಷ್ಟೇ ಸೀಮಿತ ಇಲ್ಲ, ರೊಕ್ಕ ಹೊಡೆಯೋಕ್ಕಂದರೆ ದುಡ್ಡು ಹೊಡೆಯೋಕ್ಕೂ ಕೂಡ ಇವರು ಇದೇ ತಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಬೋತ್ ಆಪೋಸಿಷನ್ ಪಾರ್ಟೀಸ್ ಆ್ಯಂಡ್ ಪ್ರೈವೇಟ್ ಕಂಪನಿಗಳಿಗೆ ಇವರು ಬ್ಲ್ಯಾಕ್ ಮೇಲ್ ಮಾಡಿ ಕುಗ್ಗಿಸಿ ಇವರು ಪಕ್ಷನ ಸೇರಬೇಕು ಅಥವಾ ಅವರು ದುಡ್ಡನ್ನು ಕೊಡಬೇಕು. ಇವತ್ತು ಈ ಎಲೆಕ್ಟೋರಲ್ ಬಾಂಡ್ಸ್ ವಿಚಾರದಲ್ಲಿ ಸುಲಿಗೆ ನಡೆದಿದೆ ಅಂದ್ಬಿಟ್ಟು ಸ್ವತಃ ಸುಪ್ರೀಂ ಕೋರ್ಟ್ ಅವ್ರದ್ದೇ ಆದೇಶ ಇದೆ. ಏನಿದೆ ಎಲೆಕ್ಟ್ರಲ್ ಬಾಂಡ್ಸು? ತಮ್ಮದೆಲ್ಲರ ಏನು ಮೆಮರಿಯನ್ನು ಸ್ವಲ್ಪ ರಿಫ್ರೆಶ್ ಮಾಡಲಿಕ್ಕೆ ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀವಿ. 2017ರಲ್ಲಿ BJP ಸರ್ಕಾರ ಪೊಲಿಟಿಕಲ್ ಫಂಡಿಂಗೋಸ್ಕರ, ಅಂದರೆ ರಾಜಕೀಯ ಪಕ್ಷಗಳಿಗೆ ಪಾರದರ್ಶಕವಾಗಿ ಅವರಿಗೆ ಅನುದಾನ ಸಿಗಬೇಕು, ಡೊನೇಷನ್ ಸಿಗಬೇಕು ಅಂದ್ಬಿಟ್ಟು SBI ಮುಖಾಂತರ, ಬೇರೆ ಯಾವುದೂ ಅಲ್ಲ, ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ
ಅವರು ಬಾಂಡ್ಸ್ ತರಬೇಕು ಅಂತ ಹೇಳ್ತಾರೆ. ಬಾಂಡ್ಸ್ ತರೋದ್ರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಇದು ಅನಾನಿಮಸ್ ಬಾಂಡ್ಸ್, ಗೌಪ್ಯವಾಗಿರುತ್ತೆ. ಯಾರು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಎಲ್ಲನೂ ಗೌಪ್ಯವಾಗಿ ಇರುತ್ತೆ. ಇದನ್ನು ರಾಜ್ಯಸಭೆಯಲ್ಲಿ ಚರ್ಚೆ ಆಗಬಾರ್ದಂಥ ಒಂದೇ ಕಾರಣಕ್ಕೆ ಇವರು ಎಲೆಕ್ಟೋರಲ್ ಬಾಂಡ್ಸ್ ಅಂತ ಹೇಳೋದಿಲ್ಲ, ಮನಿ ಬಿಲ್ ಅಂತ ಇವ್ರು ತರ್ತಾರೆ. ಇವರು ನಿನ್ನೆ ಅಶೋಕ್ ಅವ್ರು ಹೇಳ್ತಾ ಇದ್ರಲ್ಲ, ಇದು ಕಾಂಗ್ರೆಸ್ಸಿಗೂ ಆಗಿದೆ, ಅವರಿಗೆ ಬಹುಶಃ ಅವ್ರ ಪಕ್ಷ ಏನು ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ, ಅವ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅವರಿಗೆ ಗೊತ್ತಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮೈ ಫ್ರೆಂಡ್ಸ್ ಆಫ್ BJP, ದಿಸ್ ವಾಸ್ camouflaged as a money bill introduced into the parliament to prevent Rajya Sabha from amending or opposing it. ಆದರೂ ಕೂಡ ನಾವು ಸ್ಟಿಫ್ ಅಪೋಸಿಷನ್ ಕೊಟ್ಟಿದ್ವಿ. ಅನಾನಿಮಿಟಿ ಇರಬಾರ್ದು, ಕ್ಯಾಪ್ ಹಾಕಬೇಕು, ಇದಕ್ಕೆ ನೀವು ಎಷ್ಟನ್ನ ಕೊಡ್ಬೋದು ಅಂತಲ್ಲ, ಒಂದು ಇತಿಮಿತಿಯಲ್ಲಿ ಕೊಡಬೇಕು ಅಂದ್ಬಿಟ್ಟೆಲ್ಲ ನಾವು ಹೇಳಿದ್ವಿ. ಆದರೆ ಇವರು SBI ಮುಖಾಂತರ ಇವರು ಇದನ್ನು ಜಾರಿಗೆ ತಂದರು. ಈಗ ಈ ಟ್ರಾನ್ಸಾಕ್ಷನ್ ಹೇಗಾಗಿದೆ, ಎಲ್ಲಾಗಿದೆ, ಯಾವಾಗಾಗಿದೆ ಅಂದ್ಬಿಟ್ಟು ಸಂಪೂರ್ಣ ಮಾಹಿತಿ ಬರೀ SBIಗಿರೋದು. SBI ಅವರು ಯಾರ ಅಂಡರ್ ಇದೆ? ಫೈನಾನ್ಸ್ ಮಿನಿಸ್ಟರ್ ಅವರೇ ನೋಡ್ಕೋತಾರಲ್ಲ, ಇವೆಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಅಲ್ವಾ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ. 15ನೇ ಫೆಬ್ರವರಿ 2024 ಸುಪ್ರೀಂ ಕೋರ್ಟು ಒಂದು ಐತಿಹಾಸಿಕ ತೀರ್ಪನ್ನು ಕೊಡುತ್ತೆ. ಒಂದು NGO ಇದೆ, ಅಸೋಸಿಯೇಷನ್ ಆಫ್ ಡೆಮೋಕ್ರೆಟಿಕ್ ರಿಫಾರ್ಮ್ಸ್ ಅಂತ. ಇದು ಅಸಂವಿಧಾನಿಕವಾಗಿರುವಂಥ ಒಂದು ಪ್ರಕ್ರಿಯೆ ಇದೆ. ಈ ಪ್ರಕ್ರಿಯೆಯಲ್ಲಿ ನಾಗರಿಕರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಸಿಗೋದಿಲ್ಲ. ಕೂಡಲೇ SBI ಅವರು ಮತ್ತು ಕೇಂದ್ರ ಸರ್ಕಾರ ಈ ಎಲೆಕ್ಟೋರಲ್ ಬಾಂಡ್ಸ್, ಚುನಾವಣೆ ಬಾಂಡ್ಗಳು ಯಾರ್ಯಾರಿಗೆ ಹೋಗಿದೆ, ಎಷ್ಟೆಷ್ಟು ಹೋಗಿದೆ ಅಂತ ನೀವು ಬಹಿರಂಗ ಮಾಡಿಸ್ಬೇಕು ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. 4th ಮಾರ್ಚ್ SBI ಅವರು ಸುಪ್ರೀಂ ಕೋರ್ಟ್ ಅವ್ರ ಆದೇಶ ನೀಡ್ತದೆ, ಹೌದಪ್ಪ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಇದೆ, ಮಾಹಿತಿಯನ್ನು ತಾವು ನಾಗರಿಕರಿಗೆ ಕೊಡಲೇಬೇಕಾಗುತ್ತೆ ಅಂತ ಹೇಳಿದ ಮೇಲೆ 4th ಮಾರ್ಚು SBI ಸುಪ್ರೀಂ ಕೋರ್ಟ್ಗೆ ಎಕ್ಸ್ಟೆನ್ಷನ್ ಕೇಳ್ತದೆ 30 ಜೂನ್ ತನಕ. ಏನೋ ಎಲೆಕ್ಷನ್ ಈಗ ನಮಗೆ ಆ ಮಾಹಿತಿ ಕೊಡಲಿಕ್ಕೆ ಸ್ವಲ್ಪ ಸಮಯ ಆಗುತ್ತೆ, ನಾವು ತಮಗೆ ಕಾಲಾವಕಾಶ ಕೊಡಿ, ನಾವು ಮಾಹಿತಿ ಕೊಡ್ತೀವಿ ತಮ್ಮ ಆದೇಶ ಪ್ರಕಾರ ಅಂತ. ಒಂದು ಕಡೆ ಡಿಜಿಟಲ್ ಇಂಡಿಯಾ ಅಂತಾರೆ, ಒಂದು ಕಡೆ UPI, ಭೀಮ್ ಆ್ಯಪು ಅವೆಲ್ಲನೂ ಭಾಳ ಮುಂದುವರೆದಿದೆ ಅಂತಾರೆ. ಯಾವ ಡಿಜಿಟಲ್ ರೆಕಾರ್ಡ್ಸು SBI ಹತ್ರ ಇದೆ, ಕೇಂದ್ರ ಸರ್ಕಾರ ಹತ್ರ ಇದೆ, ಅದು ಕೊಡಲಿಕ್ಕೆ ಮೀನಾಮೇಷ ಎಣಿಸ್ತಾರೆ ಅವರು. ಅದಾದಮೇಲೆ 12ನೇ ಮಾರ್ಚು ಈ ಎಲೆಕ್ಟ್ರಲ್ ಬಾಂಡ್ಸ್ ಡೀಟೇಲ್ಸ್ ಏನಿದೆ, ಅವ್ರು ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಅವೆಲ್ಲನೂ ಕೂಡ ಅವರು ಎಲೆಕ್ಷನ್ ಕಮಿಷನಿಗೆ ಕೊಡ್ತಾರೆ. 15ನೇ ಮಾರ್ಚು ಅದು ಪಬ್ಲಿಷ್ ಆಗುತ್ತೆ. ಕೊಡೋದು 12. ನೋಡಿ, ಕೊಡಲಿಕ್ಕೆ ಇಷ್ಟು ತಿಂಗಳು, ಪಬ್ಲಿಷ್ ಮಾಡೋಕ್ಕೂ 3 ದಿನ ಜಾಸ್ತಿ ಟೈಮ್. ಏನಕ್ಕೆ ಅಂತ ಗೊತ್ತಿಲ್ಲ. ಯಥಾವತ್ತಾಗ್ತಾನೆ ಕೊಟ್ಟಿರೋದನ್ನು ಪಬ್ಲಿಷ್ ಮಾಡಬೇಕು, ಅದನ್ನೂ ಮಾಡಲ್ಲ. ಅವಾಗೇನು ಗೊತ್ತಾಗುತ್ತೆ ನಮಗೆ, ಶರತ್ ಅವ್ರು ಹೇಳ್ದಂಗೆ 12,000 ಕೋಟಿ ರೂಪಾಯಿ ಚುನಾವಣೆ ಬಾಂಡ್ಗಳು ರಾಜಕೀಯ ಪಕ್ಷಗಳಿಗೆ ಕಳೆದ 5 ವರ್ಷದಲ್ಲಿ ಸಿಕ್ಕಿದೆ. ಅದರಲ್ಲಿ ಸಿಂಹ ಪಾಲು BJPಗೆ ಹೋಗಿದೆ. ಆಮೇಲೆ ಹೆಚ್ಚಾಗಿ ಬಂದಿರೋದು 2019ನೇ ಚುನಾವಣೆ ಸಂದರ್ಭದಲ್ಲಿ ಅಂತ ಕೂಡ ದತ್ತಾಂಶಗಳು ಹೇಳುತ್ತೆ. ಆದರೆ ಆ ದತ್ತಾಂಶದಲ್ಲಿ ಒಂದೇನು ಮಿಸ್ಟೇಕ್ ಇದೆ ಅಂದರೆ, ಇವರು ಕೊಟ್ಟಿರೋದು ಡೀಟೇಲ್ಸು 2019ಇಂದ. ಆದರೆ ಮೊದಲನೇ ಕಂತೇನಿದೆ, SBI ಅವರು ಬಾಂಡ್ ಮಾರಾಟ ಮಾಡಿದ್ದು ಮಾರ್ಚ್ 2018. ನಿಯರ್ಲಿ 2500 crores ಇನ್ ಬಾಂಡ್ಸ್ ಈಸ್ ಮಿಸ್ಸಿಂಗ್ ಫ್ರಮ್ ದಿಸ್ ಡೇಟಾ. 2018ಇಂದ ಪ್ರಾರಂಭ, 2018 ಡೇಟಾನೇ ಕೊಟ್ಟಿಲ್ಲ ಅವರು, 2019ಇಂದ ಕೊಟ್ಟಿದ್ದಾರೆ. ಅವೆಲ್ಲ ಚರ್ಚೆಗೆ ನಡೀತಾ ಇದೆ ಈಗ. ಆದರೆ ವಿಶೇಷವಾಗಿ ನಾವು ಹೇಳ್ತಾ ಇರೋದೇನೆಂದರೆ, ಈ ಟಾಪ್ 30 ಡೋನರ್ಸ್ನಲ್ಲಿ 50%ಗಿಂತ ಹೆಚ್ಚು ಡೋನರ್ಸ್ ಏನಿದ್ದಾರೆ, ದೇಣಿಗೆ ಕೊಟ್ಟವರಿದ್ದಾರೆ. ಇವರಿಗೆಲ್ಲ ಒಂದು ಕಾಮನ್ ಫ್ಯಾಕ್ಟರ್ ಏನಂದರೆ IT, ED, CBI ರೇಡ್ ಆಗಿರೋದು. ಈ 50% ಆಫ್ ದ ಕಂಪ್ನೀಸ್ ಏನು, ಒಂದು 14-18 ಕಂಪ್ನಿಗಳೇನಿದೆ, ಅವರಿಂದ ಇವರು ರೇಸ್ ಮಾಡಿರೋದು 4,000 ಕೋಟಿ ರೂಪಾಯಿ ಇವತ್ತು. ಈಗ ನೀವು ಹೇಳ್ದಂಗೆ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸಸ್ ತಮಿಳ್ನಾಡು ಕಂಪನಿ 1,300 ಕೋಟಿ ರೂಪಾಯಿ. ಅವ್ರದ್ದು ED
ಅವ್ರದ್ದು ಅಸೆಟ್ಸ್ ಎಲ್ಲ ಇಡಿಗೆ ಅಟ್ಯಾಚ್ ಆದ ತಕ್ಷಣ 100 ಕೋಟಿ ರೂಪಾಯಿ ಅವ್ರು ಖರೀದಿ ಮಾಡಿರೋದು. ಮೆಗಾ ಇಂಜಿನಿಯರಿಂಗ್ ಈಗಾಗಲೇ ಹೇಳಿದ್ದಾರೆ 1000 ಕೋಟಿ ರೂಪಾಯಿ ಅವರಿಗೆ ಟೆಂಡರ್ ಸಿಕ್ಕಿರೋದು. ನಿಮಗೆ ಥಾನೆ ಬೋರಿವಲಿ ಟ್ವಿನ್ ಟನಲ್ಲು, ನಿಮ್ಮ BKC ಬುಲೆಟ್ ಟ್ರೈನ್ ಸ್ಟೇಷನ್ ಕಾಂಟ್ರಾಕ್ಟ್ ಇವೆಲ್ಲನೂ ಕೊಟ್ಟಿದ್ದಾರೆ. ವೇದಾಂತನೂ ಕೂಡ ಅವರು ಉಲ್ಲೇಖಿಸಿದ್ದಾರೆ. ಅದೆಲ್ಲ ನಾನು ಫುಲ್ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಭಾಳ ಇಂಟ್ರೆಸ್ಟಿಂಗ್ ಏನಂದರೆ ಇವರು ರೇಡ್ ಮಾಡಿದ ತಕ್ಷಣ ಬಾಂಡ್ಗಳು ಖರೀದಿ ಆಗುತ್ತೆ. ಖರೀದಿ ಮಾಡಿದ ತಕ್ಷಣ ಆ ಕೇಸ್ ತಣ್ಣಗಾಗುತ್ತೆ. ಇದ್ರ ವಿರುದ್ಧನೇ ಒಂದು NGO ಏನಿದೆ ನಮ್ಮ ರಾಜ್ಯದಲ್ಲಿ, ಜನಾಧಿಕಾರ ಸಂಘರ್ಷ ಪರಿಷತ್ ಅವರು ಕೋರ್ಟಿಗೆ ಹೋಗ್ತಾರೆ. ಇದು ಸುಲಿಗೆ ಇದೆ, ಇಟ್ ಈಸ್ ಎ ನಥಿಂಗ್ ಬಟ್ ಎಕ್ಸ್ಟಾರ್ಷನ್. ಇದ್ರ ಬಗ್ಗೆ ನೀವು FIR ದಾಖಲೆ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಚುನಾವಣೆ ಬಾಂಡ್ ಎನ್ನುವ ಸುಲಿಗೆಯ ಪ್ರಕರಣದಲ್ಲಿ ಇವತ್ತು ಕೇಂದ್ರ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು, ನಮ್ಮ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಅಫಿಷಿಯಲ್ಸು, ರಾಜ್ಯಸಭಾ ಸದಸ್ಯರು ಮತ್ತು BJP ರಾಷ್ಟ್ರ ಅಧ್ಯಕ್ಷರಾದಂಥ JP ನಡ್ಡಾ ಅವರು, ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿರಲಾರ್ದಂಥ ಮಾಜಿ BJP ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು, ಮತ್ತು ತಮ್ಮ BY ವಿಜೇಂದ್ರ ಅವರು ಹಾಲಿ ಅಧ್ಯಕ್ಷರು, ಈಸ್ A5. ಇವ್ರ ಮೇಲೆ ನಿನ್ನೆ FIR ದಾಖಲಿಸ್ಬೋದು ಅಂದ್ಬಿಟ್ಟು ಕೋರ್ಟ್ ಏನು ಹೇಳುತ್ತೆ, ಭಾಳ ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖಿಸಿದ್ದಾರೆ. Upon perusal of the complaint, allegations and considering the nature of the offences alleged to have been committed by the accused, it appears proper to refer to the recent decisions of Honorable Apex Court on the issue of electoral bonds before taking any decision on the prayer of complaint. In the case of Association for Democratic Reforms and versus Union of India, reported in 2024 -- the Honorable Apex Court has declared the scheme of electoral bonds notified by central government on 2/1/2018 as unconstitutional, ಅಸಂವಿಧಾನಿಕವಾಗಿದೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅದನ್ನು ನಾವು ಎತ್ತಿ ಹಿಡಿತಾರೆ. ಅದ್ರ ಬಗ್ಗೆ ಉಲ್ಲೇಖಿಸ್ಬಿಟ್ಟು, thus it appears that though the scheme of electoral bonds is declared as unconstitutional by Honorable Apex Court under Article 32, for any criminal action in respect of any criminal wrongdoing under the said scheme of the remedies are available under criminal law. Therefore, the complainant appears to be right in approaching the court. The complainant appears to be right in approaching the court seeking for an investigation into the alleged criminal wrongdoing of the accused under the said scheme. Criminal wrongdoing of the accused. Accused ಯಾರು? JP ನಡ್ಡಾ ಅವರಿಂದ ಹಿಡ್ಕೊಂಡು, ವಿಜೇಂದ್ರ ಅವರಿಂದ ಹಿಡ್ಕೊಂಡು, ನಿರ್ಮಲಾ ಸೀತಾರಾಮನ್ ಅವ್ರ ತನಕ. Hence, in the light of nature of allegations made in the complaint, this court is of the opinion that an investigation through a competent investigation agency is proper. Ambiguity ಎಲ್ಲಿದೆ ಇದರಲ್ಲಿ? ಭಾಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟು ಹೇಳೋದನ್ನು ಉಲ್ಲೇಖಿಸ್ಬಿಟ್ಟು, ಹೌದು ಇದು ಫಿಟ್ ಕೇಸ್ ಇದೆ ಇನ್ವೆಸ್ಟಿಗೇಷನಿಗೆ, ಇವರು ಯಾರ್ಯಾರು ಮಾಡಿದ್ದಾರೆ ಈ ಚುನಾವಣೆ ಬಾಂಡ್ಗಳು, ನಿರ್ಮಲಾ ಸೀತಾರಾಮನ್ ಅವರು, ED ಅಫಿಷಿಯಲ್ಸು, JP ನಡ್ಡಾ, ಆಫೀಸ್ ಬೇರರ್ಸ್, ನ್ಯಾಷನಲ್ ಆಫೀಸ್ ಬೇರರ್ಸ್, ನಳಿನ್ ಕುಮಾರ್ ಕಟೀಲ್, BY ವಿಜೇಂದ್ರ, BJP ಆಫೀಸ್ ಬೇರರ್ಸ್, ಇವರು TV ಸ್ಟೇಟ್ಮೆಂಟ್ಗಳು ಕಳೆದ 3-4 ದಿನದಿಂದ ತಾವೇನು ಗಮನಿಸ್ತಾ ಇದ್ದೀರಾ, BJPಯವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಇವ್ರ TV ಸ್ಟೇಟ್ಮೆಂಟ್ ಪ್ರಕಾರನೇ FIR ಆಗಿದೆ ಅಲ್ಲಪ್ಪ, ಎಲ್ಲರೂ ರಾಜೀನಾಮೆ ಕೊಡಿ. ಈಗ ರಾಷ್ಟ್ರ ಮಟ್ಟದಿಂದ ಹಿಡ್ಕೊಂಡು ರಾಜ್ಯ ಮಟ್ಟದ ತನಕ ಎಲ್ಲರದ್ದು ಹೆಸರಿದೆ ಇದರಲ್ಲಿ. BJPನೇ ಖಾಲಿ ಆಗಬೇಕಲ್ಲ. ಮತ್ತೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಪಾರ್ಟಿ ಮಾಡಿದ್ದಾರೆ ನೋಡಿ. BY ವಿಜೇಂದ್ರ, BJP ಆಫೀಸ್ ಬೇರರ್ಸ್ ಆ್ಯಂಡ್ ಅದರ್ಸ್ ಅಟ್ ಸ್ಟೇಟ್ ಲೆವೆಲ್, JP ನಡ್ಡಾ ಪ್ರೆಸಿಡೆಂಟ್, BJP ಜನತಾ ಪಾರ್ಟಿ ಆಫೀಸ್ ಬೇರರ್ಸ್ ಆ್ಯಂಡ್ ಅದರ್ಸ್ ನ್ಯಾಷನಲ್ ಲೆವೆಲ್. BJPನೇ ಖಾಲಿ ಮಾಡಬೇಕಾಗ್ತದೆ ಎಲ್ಲರೂ ಈ ನಿಮ್ಮ TV ಸ್ಟೇಟ್ಮೆಂಟ್ ಪ್ರಕಾರ. ಈಗ ಈ ಫ್ರಾಡ್ ಹೇಗಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 33 ಕಂಪನಿಗಳು ಏನು 576.2 ಕೋಟಿ ಎಲೆಕ್ಟ್ರಲ್ ಬಾಂಡ್ಸ್ ಖರೀದಿ ಮಾಡಿದಾರಲ್ವಾ, ಇವ್ರದ್ದು 0 ಪ್ರಾಫಿಟ್ ಇದೆ, ಪ್ರಾಫಿಟೇ ಇಲ್ಲ, ಅಥವಾ ನೆಗೆಟಿವ್ ಇದೆ. ಕಳೆದ 7 ವರ್ಷದಲ್ಲಿ 33 ಕಂಪನಿಯಲ್ಲಿ ಯಾವುದೇ ಪ್ರಾಫಿಟ್ ಇಲ್ಲ.
ಆದರೂ ಕೂಡ ಅವರು ಡೊನೇಟ್ ಮಾಡಿರೋದು ಎಷ್ಟು 576.2 crores. ಈ 33 ಕಂಪನಿ ಸೇರಿಬಿಟ್ಟು ಇವ್ರದ್ದು ಅಗ್ರಿಗೇಟ್ ಲಾಸ್ ಎಷ್ಟು ಗೊತ್ತಾ ಸರ್? 1,00,000 ಕೋಟಿ. 1,00,000 ಕೋಟಿ ಲಾಸ್ನಲ್ಲಿರುವಂಥ ಕಂಪನಿಗಳು, 33 ಕಂಪನಿಗಳು ಇವತ್ತು 576 ಕೋಟಿ ರೂಪಾಯಿ ಕೊಡೋಕ್ಕೆ ಹೇಗೆ ಬರುತ್ತೆ? 6 ಕಂಪನಿಗಳು ಯಾರು ಪಾಸಿಟಿವ್ ನೆಟ್ ಪ್ರಾಫಿಟ್ ತೋರಿಸಿದ್ದಾರೆ, ಆದರೆ ಅವರ ಅಗ್ರಿಗೇಟ್ ನೆಟ್ ಪ್ರಾಫಿಟ್ಗಿಂತ ಸಿಗ್ನಿಫಿಕೆಂಟಾಗಿ ಜಾಸ್ತಿ ಕೊಟ್ಟಿದ್ದಾರೆ. ಸ್ವಲ್ಪ ಏನೋ ನಮ್ಮದು ಪ್ರಾಫಿಟ್ 100 ರೂಪಾಯಿ ಇದ್ದರೆ ನಾನು 50 ರೂಪಾಯಿ ಕೊಟ್ಟರೆ ತೊಂದರೆ ಇಲ್ಲ. ನಂದು ಪ್ರಾಫಿಟ್ 100 ರೂಪಾಯಿ ಇದ್ದಾಗ ನಾನು 1000 ರೂಪಾಯಿ ಹೆಂಗೆ ಕೊಡೋಕ್ಕಾಗುತ್ತೆ? ಈ 6 ಕಂಪನಿಗಳು ಕೊಟ್ಟಿದ್ದು 646 ಕೋಟಿ ರೂಪಾಯಿ. ಯಾರಿಗೆ? ಎಲ್ಲನೂ BJPಗೆ ಕೊಟ್ಟಿರೋದು. ಇವೆರಡು ಕಂಪನಿ, ಎರಡು ಇದ್ರು ಕೂಡ BJPಗೆ ಕೊಟ್ಟಿರೋದು. 3 ಕಂಪನಿಗಳು ಯಾರ್ದು ಪಾಸಿಟಿವ್ ನೆಟ್ ಪ್ರಾಫಿಟ್ ಇತ್ತು, ಬಟ್ ರಿಪೋರ್ಟೆಡ್ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್. ಅಂದರೆ ಅವರೇ ವರ್ಕಿಂಗ್ ಕ್ಯಾಪಿಟಲ್ಲು ಅದು ಇದು ಅಂತ ಮಾಡಿಬಿಟ್ಟು ಪ್ರಾಫಿಟ್ ಇದ್ದರೂ ಕೂಡ ನೆಗೆಟಿವ್ ಡೈರೆಕ್ಟ್ ಟ್ಯಾಕ್ಸಸ್ಸು 3 ಕಂಪನಿ 193.8 crores. ಯಾರಿಗೆ ಹೋಗಿದೆ? BJPಗೆ ಹೋಗಿದೆ. ನಿನ್ನೆ ನನಗೆ ಇವ್ರ ಸ್ಟೇಟ್ಮೆಂಟ್ ನೋಡಿ, ಯಾರು ನಮ್ಮ ಕೇಂದ್ರ ಸಚಿವರು ಜೋಶಿ ಅವ್ರ ಸ್ಟೇಟ್ಮೆಂಟ್ ನೋಡಿ ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಇದ್ದಾರೆ, RSSಗೆ ಆಪ್ತರು, ಮೋದಿಗೆ ಆಪ್ತರು, ಎಲ್ಲರಿಗೂ ಆಪ್ತರೆ. ಆದರೆ ಕರ್ನಾಟಕ ಜನರಿಗೆ ಆಪ್ತರಲ್ಲ ಅವರು. ಇಷ್ಟು ವರ್ಷ ಮಂತ್ರಿಯಾಗಿ ಏನಾದರೂ ಇಂಥ ದೊಡ್ಡ ಕೆಲಸ ಮಾಡಿದ್ದೀನಿ, ಇಂಥ ದೊಡ್ಡ ಕೆಲಸ ತಂದಿದ್ದೀನಿ ರಾಜ್ಯಕ್ಕೆ ಅಂತ ಹೇಳ್ಕೊಬೋದು ಅವರು? ಬರೇ ಏನು ಸಮಾಜದಲ್ಲಿ ಕೋಮದ ವಿಷ ಬೀಜ ಹಾಕಲಿಕ್ಕೆ, ಅನ್ನೆಸೆಸರಿ ಕಮೆಂಟ್ ಮಾಡಲಿಕ್ಕೆ. ಬಹುಶಃ ಅವರಷ್ಟು ಜಪ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರ ಹೆಸರು ಯಾರೂ ಮಾಡೋದಿಲ್ಲ ಅನಿಸುತ್ತೆ BJPಗೆ. ಅವರು ಯಾರಿಗೆ ಮೆಚ್ಚಕ್ಕೆ ಹೋಗ್ತಾರೋ, ಏನು ಮಾಡ್ತಾರೋ ಗೊತ್ತೇ ಇಲ್ಲ. ನಿನ್ನೆ ಏನು ಹೇಳ್ತಾರೆ ಜೋಶಿ ಅವರು, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ನಲ್ಲಿದ್ದಾರೆ, ಅವ್ರಿಗೆ ಫಸ್ಟ್ ಜೈಲಿಗೆ ಹಾಕಬೇಕು ಅಂತ ಹೇಳ್ತಾರೆ. ರೀ, ಅಧಿಕಾರದಲ್ಲಿ ನೀವೇ ಇದ್ದೀರಲ್ಲ, 10 ವರ್ಷ ಆಯಿತು, 11ನೇ ವರ್ಷ ಬಟ್ ಚಿಪ್ತಾ ಇದ್ದೀರಾ ಇಷ್ಟೊತ್ತು. ಇಷ್ಟು ವರ್ಷ ಏನು ಮಾಡ್ತಾ ಇದ್ರಿ? ಸೊ ಇಂಡೈರೆಕ್ಟಾಗಿ ಅಮಿತ್ ಶಾಗೆ ಬೈತಾ ಇದ್ದಾರೆ ಇವರು. ದಟ್ ಅಮಿತ್ ಶಾ ಇಸ್ ದ ಮೋಸ್ಟ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್. 10 ವರ್ಷ ಆದ್ರೂ ಏನು ಮಾಡ್ತಾ ಇದ್ರಿ? ಮತ್ತೆ ರಾಹುಲ್ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಸೋನಿಯಾ ಗಾಂಧಿ ಅವರು ಮನಿ ಲಾಂಡ್ರಿಂಗ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರು ಅದು ಮಾಡ್ತಾರೆ, ರಾಬರ್ಟ್ ವಾದ್ರಾ ಇಟ್ಕೊಂಡು ಎಲೆಕ್ಷನ್ನೇ ಮಾಡಿಬಿಟ್ರಲ್ಲಪ್ಪ ನೀವೆಲ್ಲರೂ. 10 ವರ್ಷದಿಂದ ಏನು ಮಾಡ್ತಾ ಇದ್ದೀರಿ? ಬಟ್ ಚೀಪ್ತಾ ಇದ್ರ ಡೆಲ್ಲಿನಲ್ಲಿ? ಏನು ಚಾಂದಿನಿ ಚೌಕ್ನಲ್ಲಿ ಏನು ಮಾಡ್ತಾ ಇದ್ರಿ? ಎಲ್ಲೋಗಿ ಬೇಲ್ಪುರಿ ತಿನ್ನಕ್ಕೆ ಹೋಗಿದ್ರ ಅಲ್ಲಿ? ಸೊ ವಾಟ್ ಇಸ್ ಇಟ್ ದಟ್ ಯು ಆರ್ ಡೂಯಿಂಗ್? ಸುಮ್ಮನೆ ಬಂದು ರಾಹುಲ್ ಗಾಂಧಿ ಹೆಸರು ಹೇಳೋದು, DK ಶಿವಕುಮಾರ್ ಅವ್ರ ಹೆಸರು ಹೇಳೋದು, ಸಿದ್ದರಾಮಯ್ಯ ಅವ್ರ ಹೆಸರು ಹೇಳೋದು. ಫಾರ್ ಕೈಂಡ್ ಇನ್ಫಾರ್ಮೇಷನ್ ಆಫ್ ಮಿಸ್ಟರ್ ಜೋಶಿ, your state president Mr. B.Y. Vijayendra is accused of money laundering. ಶೆಲ್ ಕಂಪನಿ ಮುಖಾಂತರ, ಕೋಲ್ಕತ್ತಾ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಅದ್ರ ಮುಖಾಂತರ ಅವ್ರು ಮನಿ ಲಾಂಡ್ರಿಂಗ್ ಮಾಡಿದ್ದಾರೆ ಅಂದ್ಬಿಟ್ಟು ಕೇಸ್ ಇರೋದು ಮರ್ತೋಗ್ಬಿಟ್ಟಿದ್ದೀರಾ ITನಲ್ಲಿ, EDನಲ್ಲಿ? ಹಾಂ, ಆಯ್ತಪ್ಪ, ನೀವು ಜೋಶಿ ಸಾಹೇಬ್ರೆ ಬಿಡಿ, ನಾನು ಹೇಳೋದು ಬಿಟ್ಬಿಡಿ. ನಿಮ್ಮ ಪಾರ್ಟಿದವ್ರು ಏನು ಹೇಳ್ತಾ ಇದ್ದಾರೆ ಅದು ಕೇಳ್ಕೊಳ್ಳಿ ಸಾಕು. ಈ BMTC ಬೆಂಗಳೂರಾಗ ಒಬ್ಬ ಕಂಡಕ್ಟರ್, ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಕ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜಯೇಂದ್ರ ಯಡಿಯೂರಪ್ಪಂದೆ. ಇವತ್ತು ದುಬೈಗೆ ಮೇಲೆ ಹೋಗ್ತಾರೆ ಯಡಿಯೂರಪ್ಪ. ನಮಗೆ ಎಷ್ಟು ಆಸ್ತಿ ಮಾಡಿರಿ ನೀವು, ದುಬೈದಾಗ ಎಷ್ಟು ಮಾಡಿರಿ, ಮಾರಿಷಸ್ನಾಗ ಎಲ್ಲಿ ರಿಸಲ್ಟ್ ಮಾಡಿರಿ, ಎಲ್ಲ ಕೊಡ್ತೀವಿ. ಅವರು ಜೈಲಿಗೆ ಹೋಗ್ತಾರೆ. ಮತ್ತೊಮ್ಮೆ ಕೇಳಿಸ್ಲಾ? ಮತ್ತೊಮ್ಮೆ ಕೇಳಿಸ್, ನಿಮ್ಮಿಂದಾನೇ ಸಿಕ್ಕಿರೋದು ನನಗೆ. ಈ BMTC ಬೆಂಗಳೂರಾಗ ಒಬ್ಬ ಕಂಡಕ್ಟರ್, ಅವನ ಮನೆಗೆ 10,000 ಕೋಟಿ ಗಟ್ಟಲೆ ರೊಕ್ಕ ಸಿಕ್ತಲ್ಲ, ಅಕ್ರಮ ಯಾರ್ದದು? ಅದು ವಿಜಯೇಂದ್ರ ಯಡಿಯೂರಪ್ಪಂದೆ. ಇವತ್ತು ದುಬೈಗೆ ಮೇಲೆ ಹೋಗ್ತಾರೆ ಯಡಿಯೂರಪ್ಪ. ನಮಗೆ ಎಷ್ಟು ಆಸ್ತಿ ಮಾಡಿರಿ ನೀವು, ದುಬೈದಾಗ ಎಷ್ಟು ಮಾಡಿರಿ, ಮಾರಿಷಸ್ನಾಗ ಎಲ್ಲಿ ರಿಸಲ್ಟ್ ಮಾಡಿರಿ, ಎಲ್ಲ ಕೊಡ್ತೀವಿ. ಅವರು ಜೈಲಿಗೆ ಹೋಗ್ತಾರೆ. ಯಾರು ಜೈಲಿಗೆ ಹೋಗ್ತಾರೆ? ವಿಜಯೇಂದ್ರ ಅವ್ರ ಬಗ್ಗೆ ಹೇಳ್ತಾ ಇರೋದು, ಯಡಿಯೂರಪ್ಪ ಅವ್ರ ಬಗ್ಗೆ ಹೇಳ್ತಾ ಇರೋದು. ಯಾರು ಹೇಳ್ತಾ ಇರೋದು? ಶಿವಕುಮಾರ್ ಸಾಹೇಬ್ರು ಹೇಳ್ತಾ ಇರೋದ, ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇರೋದ, ಶರತ್ ಬಚ್ಚೇಗೌಡ ಹೇಳ್ತಾ ಇರೋದ, ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದ, BJP ಅವರು ಹೇಳ್ತಾ ಇದ್ದಾರಲ್ಲ. ಸರ್, ನೀವು ಹೇಳಬೇಕು, ದಯವಿಟ್ಟು ನಿಮ್ಮ ಪಾಸ್ಪೋರ್ಟ್ ಒಂದು ಸರಿ ಬಹಿರಂಗ ಮಾಡಿಬಿಡಿ, ನೋಡೋಣ ಎಷ್ಟು ಸರಿ ದುಬೈ ಸ್ಟ್ಯಾಂಪ್ ಇದೆ, ಎಷ್ಟು ಸರಿ ಮೊರೇಷಿಯಸ್ ಸ್ಟ್ಯಾಂಪ್ ಇದೆ. ನಮ್ಮ ಪಾಸ್ಪೋರ್ಟ್ಗಳು ಕೊಡ್ತೀವಿ, ನಮ್ಮದು ಸ್ಟ್ಯಾಂಪ್ ನೋಡಿಬಿಡಿ. ರಾಹುಲ್ ಗಾಂಧಿ ಅವ್ರದ್ದು ಕೊಟ್ಬಿಡ್ತೀವಿ. ಯಾರದೇ ಎಷ್ಟೆಷ್ಟಿದೆ, ಎಷ್ಟು ಸರಿ ದುಬೈಗೆ ಹೋಗಿದ್ದಾರೆ, ಎಷ್ಟು ಸರಿ ಮೊರೇಷಿಯಸ್ಸಿಗೆ ಹೋಗಿದ್ದಾರೆ, ಎಷ್ಟು ಸರಿ ಅಮೇರಿಕಾಗೆ ಹೋಗಿದ್ದಾರೆ, ಯುರೋಪಿಗೆ ಹೋಗಿದ್ದಾರೆ,
ಪರ್ಮಿಷನ್ ತೊಗೊಂಡು ಹೋಗಿಲ್ವಾ, ಖಾಸಗಿ ಫ್ಲೈಟಲ್ಲಿ ಹೋಗಿದ್ದಾರಾ, ಕಮರ್ಷಿಯಲ್ ಫ್ಲೈಟಲ್ಲಿ ಹೋಗಿದ್ದಾರಾ, ಎಲ್ಲರದು ಬರೆದ್ಬಿಡ್ಲಿ ಆಚೆ ನೋಡೋಣ. ಇದ್ರ ಬಗ್ಗೆ ಏನಕ್ಕೆ ಹೇಳ್ತೀರಾ? ಬಿ ಜೆ ಪಿಯವರು 3-4 ದಿನದಿಂದ ನೋಡ್ತಾ ಇದ್ದೀವಿ, ನೀತಿ ಪಾಠ ಭಾಳ ಹೇಳ್ತಾ ಇದ್ದಾರೆ. ಇದು ನಮ್ಮ ಪಂಚತಂತ್ರನಲ್ಲಿ ಇತ್ತಲ್ಲ, ಇದು ಬಿ ಜೆ ಪಿ ನಮಗೆ ನೀತಿ ಪಾಠ ಹೇಳೋದು ಒಂದೇ, ಈ ನರಿಗಳು ನ್ಯಾಯ ಹೇಳೋದು ಒಂದೇ, ಎರಡೂ ಹಂಗೆ ಇದೆ. ಅದು ಈಗ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಲ್ಲ. ಫಸ್ಟು ಬಿ ಜೆ ಪಿನಲ್ಲಿ ಎಷ್ಟೆಷ್ಟು FIRಗಳಿದೆ ಅದನ್ನು ನೀವು ಒಂದು ಮಾಹಿತಿಯನ್ನು ತರಿಸ್ಕೊಳ್ಳಿ ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರೇ. ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ 23 ಮಂತ್ರಿಗಳ ಮೇಲೆ FIR ಇದೆ. A1, ಎವ್ರಿಬಡಿ ಈಸ್ A1. 23 ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ. ನಿಮ್ಮ ಮೈತ್ರಿ ಪಕ್ಷದವರು, ನಿಮ್ಮ ಕೊಲೀಗ್ ಯಾರಿದ್ದಾರೆ, ನಿಮ್ಮ ಸಹೋದ್ಯೋಗಿಗಳು, ಅವರು A1 ಇರೋದು. ಅವ್ರ ಮೇಲೂ 2-3 ಕೇಸ್ ಇದೆ. ಫಸ್ಟ್ ಅಲ್ಲಿಂದ ತೊಗೊಂಡು ಬನ್ನಿ, ಆಮೇಲೆ ಬಿ ಜೆ ಪಿಯವರಿಂದ ತೊಗೊಂಡು ಹೋಗಿ ಆಮೇಲೆ ನಮ್ಮ ಹತ್ರ ಬನ್ನಿ. ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ 2011ರಲ್ಲಿ ಡಿನೋಟಿಫಿಕೇಷನ್ ಹಗರಣದಲ್ಲಿ A1 ಆರೋಪಿ, A2 ಯಾರದರಲ್ಲಿ? ಪೂಜ್ಯ ಅಪ್ಪಾಜಿಯವರು. ಅದ್ರ ಬಗ್ಗೆ ಮಾತಾಡ್ತೀರಾ? ಆಯ್ತು ಜೋಶಿ ಸಾಹೇಬ್ರೆ, ಇದೆಲ್ಲ ಬಿಟ್ಬಿಡಿ. ಒಂದು ಸರಿ ಒಂದು ಮಗುವಿನ ಮೇಲೆ ಲೈಂಗಿಕ ಅತ್ಯಾಚಾರ ಆದಾಗ ಅದ್ರ ಬಗ್ಗೆ ಮಾತಾಡಿದ್ರೆ ನೀವೇ ಎಷ್ಟು ಆಸಕ್ತಿನಲ್ಲಿ ಹುಬ್ಳಿನಲ್ಲಿ ಅತ್ಯಾಚಾರ ಆದಾಗ, ಒಂದು ಕೊಲೆ ಆದಾಗ ದಿನಾ ಬಂದು ಪ್ರೈಮ್ ಟೈಮ್ನಲ್ಲಿ ಕೊಡ್ತಾ ಇದ್ರಲ್ಲ, ಇಂಗ್ಲೀಷ್ ಪ್ರೈಮ್ ಟೈಮು, ಕನ್ನಡ ಪ್ರೈಮ್ ಟೈಮು, ಹಿಂದಿ ಪ್ರೈಮ್ ಟೈಮು. ಯಾಕೆ ನಿಮ್ಮ ನಾಯಕರಾದಂಥ ಯಡಿಯೂರಪ್ಪ ಅವ್ರ ಮೇಲೆ ಪಾಕ್ಸ್ಕೋ ವಿಚಾರ ಬಂದಾಗ ಸುಮ್ಮನಾಗ್ಬಿಟ್ರಲ್ಲ? ಯಾಕೆ? ಅವಾಗೆಲ್ಲೋಯ್ತು ನಿಮ್ಮ ನೈತಿಕತೆ? ಯಾವ ಬಿ ಜೆ ಪಿ ನಾಯಕರು ಮಾತಾಡೋದಿಲ್ಲ. ನೀವು ಸರ್ ನಮ್ದು ಯಾವುದೂ ಹಾಕೋದೇ ಇಲ್ಲ ಈ ವಿಚಾರ ಬಂದಾಗ. ಮಾಧ್ಯಮ ಸ್ನೇಹಿತರು ಈ ವಿಚಾರ ಬಂದಾಗ ಎಲ್ಲ ಹಾಕ್ತೀರಾ, ಇದೊಂದು ಕಟ್ ಮಾಡಿಬಿಟ್ಟು ಹಾಕ್ತೀರಾ, ಯಾಕೋ ಗೊತ್ತಿಲ್ಲ ನನಗೆ. ಯಾರು ಕಟ್ ಮಾಡಲ್ಲ ಸರ್, ನಮ್ಮ ಪಾರ್ಟಿದವರು. ಈಗ ನಮ್ಮದೇ ಯಾವುದು ನಂದು ಹೇಳ್ತಾ ಇರೋದು. ಅದ್ರದ್ದೆಲ್ಲ ನಾನು ಹೇಳ್ತಾ ಇರೋದು ನಾನು ಮಾತಾಡಿದಾಗ ಅನ್ಫಿಲ್ಟರ್ಡ್ ಹಾಕಿ ಅಂತ ಇದೆ ಅಷ್ಟೇ. ಅನ್ಕಟ್ಟು, ಅನ್ಫಿಲ್ಟರ್ಡು ಅಂತ ನಾನು ಕೇಳ್ಕೊತಾ ಇರೋದು, ಬೇರೆದೇನಲ್ಲ. ಒಂದು ನಿಮಿಷ, ಅದಕ್ಕೆ ಮುಗಿಸ್ಬಿಡ್ತೀವಿ. ಇದ್ರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡೋದಿಲ್ಲ. ಬರೀ ಒಬ್ಬರಿಬ್ಬರು ನಿಜವಾಗ್ಲೂ ಬಿ ಜೆ ಪಿನಲ್ಲಿ ಇನ್ನೂ ಒಂದಿಬ್ಬರು ನೈತಿಕತೆ ಇರೋರು ಇದ್ದಾರೆ ಅಂತ ನಾನು ಹೇಳ್ಬೋದಪ್ಪ. ಅವರೇ ಹೇಳ್ತಾರೆ, ನಿಜವಾಗ್ಲೂ ಅವ್ರಿಗೇನಾದರೂ ನಾಚಿಕೆ ಶರಮ್ ಇದ್ದರೆ ಅವರು ಸ್ಟೇಜೇ ಹತ್ತಬಾರ್ದು ಅಂತ ಹೇಳ್ತಾರೆ. ಅವಾಗಲೂ ಯಡಿಯೂರಪ್ಪ ಅವ್ರ ಬಗ್ಗೆ ಮಾತಾಡಿದಾಗ ವಿಪಕ್ಷ ನಾಯಕರು ಗಪ್ಚುಪ್ ಕೊಡ್ತಾರೆ, ವಿಜೇಂದ್ರ ಅವ್ರು ಗಪ್ಚುಪ್ ಕೊಡ್ತಾರೆ, ಬೇರೆಯವರೆಲ್ಲರೂ ಕೂಡ ಸುಮ್ಮನಿರ್ತಾರೆ. ಯಾಕೆ ಮಾತಾಡೋದಿಲ್ಲ? ಬಿ ಜೆ ಪಿ ನಾಯಕರೇ ಹೇಳ್ತಾ ಇರೋದು, ಯಡಿಯೂರಪ್ಪ ಅವರು ಯಾವುದೇ ಪಕ್ಷದ ವೇದಿಕೆ ಹತ್ತಬಾರ್ದು, ಸಾರ್ವಜನಿಕರಲ್ಲಿ ಯಾವುದಾದ್ರೂ ವೇದಿಕೆ ಇದ್ದರೆ ಹತ್ತಬಾರ್ದು ಅಂತ ಹೇಳಿದ್ರಾಗ ಇವ್ರು ಯಾರೂ ಡಿಫೆಂಡ್ ಮಾಡಲ್ಲ. ಯಾಕೆ? ಇವತ್ತು ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ ಇವರೇ ಜೋಶಿ ಸಾಹೇಬ್ರೆ? ಬರೀ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ತೀರಲ್ಲ, ಮುನಿರತ್ನ ವಿಷಯ ಬಂದಾಗ ಯಾಕೆ ಸೈಲೆಂಟ್ ಆಗಿದ್ದೀರಾ? ಬಿ ಜೆ ಪಿಯವ್ರು ಯಾರಾದರೂ ಒಬ್ಬರನ್ನ ಮಾತಾಡೋದು ಕೇಳಿದ್ದೀರಾ? ಏನಂತಾರೆ ವಿಜೇಂದ್ರ ಅವರು, ಅಶೋಕ್ ಅವರು, ಮುನಿರತ್ನ ಅವ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಂಡ್ರಿ, ನಾಚಿಕೆ ಬರಲ್ವ ನಿಮಗೆ? ಡಿಫೆಂಡ್ ಮಾಡ್ಕೊಂಡಿದ್ದೀರಾ ಇಂಥ ವ್ಯಕ್ತಿಗೆ? ಜಾತಿ ನಿಂದನೆ ಮಾಡಿದ್ದಾರೆ, ದಲಿತರ ಬಗ್ಗೆ ಮಾತನಾಡಿದ್ದಾರೆ, ಹೆಣ್ಮಕ್ಳ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲ ಮಾತಾಡಿದ್ದು ಯಾವಾಗ? ಕಸದ ಮೇಲೆ ಹಣ ಮಾಡಬೇಕಾದ್ರೆ, ಎಕ್ಸ್ಟಾರ್ಷನ್ ಮಾಡಬೇಕಾದ್ರೆ, ಭ್ರಷ್ಟಾಚಾರ ಮಾಡಬೇಕಾದ್ರೆ, HIV ಪೇಷಂಟನ್ನ ಮುಂದಿಟ್ಕೊಂಡು ನೀವು ಹನಿ ಟ್ರ್ಯಾಪ್ ಮಾಡ್ತೀರೇನ್ರಿ? ಇದಾ ಬಿ ಜೆ ಪಿ ಸಂಸ್ಕೃತಿ? ನೀವು ಹಿಂದೂ ಸಮಾಜದ ಸಂರಕ್ಷಣೆ ಮಾಡೋರು, ನಾಚಿಕೆ ಬರಲ್ವ ನಿಮಗೆ? ಬ್ಲ್ಯಾಕ್ ಮೇಲ್ ಮಾಡ್ತಾರಲ್ರಿ, ವಿಧಾನಸೌಧ ವಿಕಾಸಸೌಧದಲ್ಲಿ ಅತ್ಯಾಚಾರ ಮಾಡ್ತೀರಲ್ರಿ, ಇದಾ ನಿಮ್ಮ ಸಂಸ್ಕೃತಿ? ನೀವು ಧರ್ಮ ರಕ್ಷಕರ? ಇದ್ರ ಬಗ್ಗೆ ಮಾತಾಡಿದಾರ? ಒಬ್ಬ ಬಿ ಜೆ ಪಿ ಲೀಡ್ರು ಇಂಥವ್ರಿಗೆ ಯಾಕ್ರಿ ನಮ್ಮ ಪಾರ್ಟಿನಲ್ಲಿ ಇಟ್ಟಿದ್ದೀರ, ಇವ್ರಿಗೆ ಕಿತ್ತು ಬಿಸಾಕ್ಬೇಕು ಇಂಥವನಿಗೆ ಅಂತ ಬಂತ ಬಾಯಿನಲ್ಲಿ ಯಾರು ಬಂದಿದ್ರು? CT ರವಿ ಅವರು, ರವಿಕುಮಾರ್ ಅವರು, ವಿಜೇಂದ್ರ ಅವರು, ಅಶೋಕ್ ಅವರು ಎಲ್ಲರೂ ಮುನಿರತ್ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಯಾಕಪ್ಪ, ನಿಮ್ಮದು ಸಿಡಿ ಇದೆಯಾ ಏನಾದರೂ? ನೀವು ನೈತಿಕತೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಆರ್ ಯು ಸ್ಪೀಕಿಂಗ್ ಆನ್ ಮಾರಲ್ ಗ್ರೌಂಡ್ಸ್? ಡ್ಯೂ ಹ್ಯಾವ್ ಎನಿ ಆಫ್ ಇಟ್ ಲೆಫ್ಟ್, ಎನಿ ಮಾರಲ್ಸ್ ಲೆಫ್ಟ್ ಇನ್ ಯು? ನಾಚಿಕೆ ಆಗಬೇಕು. ಯಾಕೆ ಇಷ್ಟು ಭಯ ಆಗ್ತಾ ಇದೆ ಮುನಿರತ್ನ ಕಂಡ್ರೆ? ನೀವು ಸ್ಟೇಜ್ ಮೇಲೆ ಸಿದ್ದರಾಮಯ್ಯ ಅವ್ರ ವಿರುದ್ಧ ಹೇಳ್ತೀರಲ್ಲ, ತಾಕತ್ತು ದಮ್ಮು ಅಂತ ಹೇಳಿ 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 ಎಲೆಕ್ಷನ್ ಸೋತ್ರಿ.
ಎಲ್ಲೋಯ್ತು ಈಗ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಲ್ಲ. ಯಾಕೆ ಬಿ ಜೆ ಪಿಯವರು ಈ ದೇವರಾಜ ಅರಸ್ ಟ್ರಕ್ ಟರ್ಮಿನಲ್ ಬಗ್ಗೆ ಸುಮ್ಮನಿದ್ದಾರೆ? ಆ ದುಡ್ಡು ಎಲ್ಲೆಲ್ಲಿ ಹೋಗಿದೆ ಗೊತ್ತಾ? ಡೆಲ್ಲಿ ತನಕ ಹೋಗಿದೆ. ಒಂದು ವಾರ ಟೈಮ್ ಕೊಡಿ, ಅದನ್ನು ತಂದು ಇರ್ತೀನಿ ತಮ್ಮ ಮುಂದೆ. ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರ ಬಗ್ಗೆ ಯಾಕೆ ಸುಮ್ಮನೆ ಇದ್ದಾರೆ? ವಿಪಕ್ಷದ ಏನೋ ಮೇಲ್ಮನೆಯಲ್ಲಿ ವಿಪಕ್ಷ ನಾಯಕರು ನಮ್ಮ ವಿರುದ್ಧ ಏರೋಸ್ಪೇಸ್ CA ಸೈಟ್, ಮೊನ್ನೆ ಒಂದು ಲೋಕಾಯುಕ್ತ, ಮತ್ತು ಒಂದು ಪ್ರಾಸಿಕ್ಯೂಷನ್, ಮತ್ತು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಹೆದರೋದಿಲ್ಲ. ಆದರೆ ನಿಮ್ಮ ಮೇಲ್ಮನೆ ನಾಯಕರು ದಲಿತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಎಲ್ಲರಿಗೂ ಬಿರಿಯಾನಿ ತಿನ್ನಿಸ್ತಾ ಇದ್ದಾರಲ್ಲ ಗೌರ್ಮೆಂಟ್ ಲ್ಯಾಂಡಲ್ಲಿ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು? ಡು ಯು ಹ್ಯಾವ್ ಎನಿ ಒಪಿನಿಯನ್ ಆನ್ ದಟ್? ಬಿ ಜೆ ಪಿಯವರು ಮಿಕ್ಕಿದವ್ರ ಬಗ್ಗೆ ಎಲ್ಲರಿಗೂ ಇದೆ ಅಲ್ಲ. ಕರಡಿ ಮೈ ಮೇಲೆ ಕೂದಲು ಎಷ್ಟಿದೆ ಅಷ್ಟು ಆರೋಪ ಇಟ್ಕೊಂಡಿದ್ದೀರಾ ನೀವು. ಮತ್ತು ನಮ್ಮ ಹತ್ರ ಬಂದು ನೀವು ನಮಗೆ ನೈತಿಕತೆ ಬಗ್ಗೆ ಮಾತಾಡ್ತೀರಾ? 100 ಸರಿ ಸುಳ್ಳು ಹೇಳಿ ಆ ಗೊಬೆಲ್ಸ್ ಥಿಯರಿ ವರ್ಕ್ ಆಗಲ್ಲ. ಜನರು ಜಾಗೃತರಾಗಿದ್ದಕ್ಕೆ ನಿಮಗೆ ಇವತ್ತು ವಿರೋಧ ಪಕ್ಷದ ಸ್ಟೇಟಸ್ ಕೊಟ್ಟಿದ್ದಾರೆ ಇವತ್ತು. ಆದ್ದರಿಂದ ನಾನು ಸಲಹೆ ನೀಡ್ತಾ ಇದ್ದೀನಿ ಬಿ ಜೆ ಪಿಯವರಿಗೆ, ಫಸ್ಟು ನಿಮ್ಮನೆ ಸರಿ ಮಾಡಿಸ್ಕೊಳ್ಳಿ. ನೀವು ಗವರ್ನರಿಂದ ಏನೇನು ಆಟ ಆಡಬೇಕು ಆಟ ಆಡ್ತಾ ಇದ್ದೀರಲ್ಲ, ಕಾನೂನಾತ್ಮಕವಾಗಿ ನಾವು ಎದುರಿಸ್ತೀವಿ. CBI, IT, ED, ಗವರ್ನರ್ ಕಚೇರಿ, ಗವರ್ನರು, ಇವೆಲ್ಲನೂ ಕೂಡ ನಮ್ಗೆ ಎದುರ್ಸೋಕ್ಕೆ ಹೋಗ್ಬೇಡಿ. ನಾವು ಅಂಜೋರಲ್ಲ. 140 ವರ್ಷ ನಮ್ಮ ಪಕ್ಷ ಹೋರಾಟ ಮಾಡಿಕೊಂಡೇ ಬಂದಿದೆ, ಇನ್ನು 140 ವರ್ಷ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಈ ತತ್ವ ಸಿದ್ಧಾಂತದ ವಿರುದ್ಧನೇ ನಾವು ಬೆಳೆದು ಬಂದಿರೋದು. ಆದ್ದರಿಂದ ಫಸ್ಟು ನೀವು ನಿಮ್ಮನೆ ಸರಿ ಮಾಡ್ಕೊಳ್ಳಿ, ಅದಾದಮೇಲೆ ನಮ್ಗೆ ಬನ್ನಿ. ನಿಮಗೇನಾದರೂ ನಿಜವಾಗ್ಲೂ 3-4 ದಿನದಿಂದ ಈ ಪದ ಭಾಳ ಕೇಳ್ತಾ ಇದ್ದೀನಿ ಬಿ ಜೆ ಪಿಯವ್ರ ಬಾಯಿಂದ, ನೈತಿಕತೆ ಅಂದು. ನೈತಿಕತೆ ಇದ್ದರೆ ಫಸ್ಟು ಯಡಿಯೂರಪ್ಪ ಅವರಿಗೆ, ವಿಜೇಂದ್ರ ಅವರಿಗೆ ಪಾರ್ಟಿಯಿಂದ ಆಚೆ ತೆಗೀರಿ. ಇದೆಯಾ ನಿಮ್ಮ ಹತ್ರ ದಮ್ಮು ತಾಕತ್ತು? ಇವರು ಎಲ್ಲ A1 A2ನೇ ಇದ್ದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರಿಗೆ ವಜಾ ಮಾಡಿರಿ, ಅಶೋಕ್ ಅವ್ರಿಗೆ ವಜಾ ಮಾಡಿರಿ, ನಿಮ್ಮ ಮುನಿರತ್ನ ನಮ್ಮ ಪಾರ್ಟಿದವನಲ್ಲ ಅಂತ ಹೇಳಷ್ಟು ಧೈರ್ಯ ಇಲ್ಲ ಅಲ್ಲೇನ್ರಿ ನಿಮಗೆ? ಯಾರು ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡ್ತಾರೆ, HIV ಪೇಷಂಟ್ಸ್ಗಳನ್ನು ಇಟ್ಕೊಂಡು ಹನಿ ಟ್ರ್ಯಾಪ್ ಮಾಡ್ತಾರೆ, ಅವನ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಯೋಗ್ಯತೆ ಇಲ್ವಾ? ಅಷ್ಟು ಹೆದರ್ತೀರಾ? ತೆಗಿರಿ ಪಾರ್ಟಿಯಿಂದ ನೋಡೋಣ, ಅವಾಗ ನಾವು ಮೆಚ್ತೀವಿ. ಇದೆಲ್ಲ ಮಾಡಾದಮೇಲೆ ನಮ್ಮ ಹತ್ರ ಬನ್ನಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಬೇಕು, DK ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು. ಫಸ್ಟ್ ಇದೆಲ್ಲ ಮಾಡಿ, ನಿಮ್ಮದು ಸೀರಿಯಸ್ ಅಲಿಗೇಷನ್ಸ್, ಸೀರಿಯಸ್ ಕ್ರೈಮ್ಸ್ ವಿಚ್ ಹ್ಯಾವ್ ಬೀನ್ ಪ್ರೂವ್ಡ್, ಇನ್ವೆಸ್ಟಿಗೇಷನ್ ಅಥಾರಿಟೀಸ್ ಕೇಳಿರೋದು ಪ್ರಾಸಿಕ್ಯೂಷನ್ನು. ನಿಮ್ಮ ಥರ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನಲ್ ಪವರನ್ನು ಮಿಸ್ಯೂಸ್ ಮಾಡ್ಕೊಂಡು ಆಗಿಲ್ಲ ಇವೆಲ್ಲ ಕೇಸು. ಆದ್ದರಿಂದ ನೀವು ಯಾವುದೇ ಕಚೇರಿ ದುರುಪಯೋಗ ಮಾಡಿದ್ರೂ ಕೂಡ ನಾವು ಅಂಜೋರಲ್ಲ, ಬಗ್ಗೋರಲ್ಲ, ಜಗ್ಗೋರಲ್ಲ. ನಾವು ಇದು ಒಂದು ಕಾನೂನಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಸಂವಿಧಾನಿಕವಾಗಿ ನಾವು ಇದನ್ನು ಒಂದು ಲಾಜಿಕಲ್ ಎಂಡಿಗೆ ನಾವು ಖಂಡಿತ ತೊಗೊಂಡು ಹೋಗ್ತೀವಿ. ಡೆಲ್ಲಿಗೆ ನಾವು ಮುಂಚೆನೂ ಹೋಗಿದ್ದೀವಿ ಹೋರಾಟ ಮಾಡ್ಕೊಂಡು. ಈ ಸಂವಿಧಾನದ ಹೋರಾಟ, ಕಾನೂನಿನ ಹೋರಾಟ ನಾವು ಡೆಲ್ಲಿ ತನಕನೂ ತೊಗೊಂಡು ಹೋಗ್ತೀವಿ, ಮತ್ತು ಜನರ ದರ್ಬಾರಿಗೂ ತೊಗೊಂಡು ಹೋಗ್ತೀವಿ. ನಾವು ಜನರ ಬಳಿನೂ ನಾವು ಹೋಗ್ಲಿಕ್ಕೆ ತಯಾರಿದ್ದೇವೆ. ಆದ್ದರಿಂದ ಕರ್ನಾಟಕದ ಜನರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲಿದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲಿದೆ, ಉಪಮುಖ್ಯಮಂತ್ರಿಗಳ ಮೇಲಿದೆ, ನಮ್ಮ ಶಾಸಕರ ಮೇಲಿದೆ, ನಮ್ಮ ಪಕ್ಷದ ಮೇಲಿದೆ. ಅದು ನಮಗೆ ಏನು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂದ್ಬಿಟ್ಟು ಏನು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಜನರು, ಅದನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಇನ್ನೂ ಹೆಚ್ಚಾಗಿ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಬಿ ಜೆ ಪಿಯವರು ನಿಜವಾಗ್ಲೂ ನೈತಿಕತೆ ತೋರಿಸ್ಬೇಕು ಅಂದರೆ ಇವರೆಲ್ಲರಿಗೂ ಫಸ್ಟು ಪಕ್ಷದಿಂದ ಉಚ್ಚಾಟನೆ ಮಾಡಿಬಿಟ್ಟು ನಮ್ಮ ಹತ್ರ ಬರಲಿ ಅಂತ ಕೇಳಲಿಕ್ಕೆ ತಮ್ಮ ಮುಖಾಂತರ ನಾನು ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲಿ ಕೊಡಬೇಕು ಅಂತ ಯಾವಾಗ ಸೃಷ್ಟಿ ಆಯಿತು? ಕೊಡಬೇಕು ಅಂತ ಯಾರು ಹೇಳ್ತಾ ಇದ್ದಾರೆ ಸರ್? ಯಾವ ಕಾಂಗ್ರೆಸ್ MLA ಹೇಳಿದಾರಾ? ಮಂತ್ರಿಗಳು ಹೇಳಿದಾರಾ? CLPನಲ್ಲಿ ಏನಾದರೂ ತೀರ್ಮಾನ ಆಗಿದೆಯಾ? ಹೈಕಮಾಂಡಿಂದ ಬುಲಾವ್ ಬಂದಿದೆಯಾ? ನಥಿಂಗ್. ಬಿ ಜೆ ಪಿಯವರು ಏನಾದರೂ ಮಾಡ್ಕೊಳ್ಳಿ, ಇನ್ನೂ 3.5 ವರ್ಷ ಇದೆ. ಯಾವ ಪ್ರತಿಮೆ ಮುಂದೆ ಹೋಗಿ ಪ್ರತಿಭಟನೆ ಮಾಡಲಿ, ನೋ ಪ್ರಾಬ್ಲಮ್. ಸರ್,
ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ನಾಳೆ ಇಲ್ಲೇ ಇರ್ಬೋದು, ಪಕ್ಷ ಇರುತ್ತೆ ಅಂತಲೂ ಹೇಳಿದ್ದಾರೆ. ಜೊತೆಗೆ ಅವರೆಲ್ಲ ಪಾರ್ಟಿ ಮ್ಯಾನ್, ಆ ಕಾರಣಕ್ಕಾಗಿ ನಾವು ಸಪೋರ್ಟ್ ಮಾಡ್ತೀವಿ, ವೈಯಕ್ತಿಕ ಅಲ್ಲ. ಇವೆರಡು ವಿಚಾರಗಳು ನಮ್ಮ ಮುಖ್ಯಮಂತ್ರಿಗಳು ಅಂದರೆ ಈ ರೆಪ್ರೆಸೆಂಟಿಂಗ್ ಪಾರ್ಟಿ ಅಂತ ಭಾಳ ಕ್ಲಿಯರ್ ಆಗಿದೆ. ಅದು ನಾಳೆ ನೀವಿದ್ರೂ ಕೂಡ ನಿಮ್ದು ಏನೂ ತಪ್ಪಿಲ್ಲ ಅಂದರೆ ಅದಕ್ಕೆ ಬೆಂಬಲ ಕೊಡೋ ಕರ್ತವ್ಯ ನಮ್ಮೆಲ್ಲರದ್ದು ಆಗುತ್ತೆ. ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ AICC ಅಧ್ಯಕ್ಷರು. ಏನೂ ತಪ್ಪಿಲ್ಲ, ಅದಕ್ಕೆ ಬೆಂಬಲಿಸ್ತಾ ಇದ್ದೀವಿ. ತಪ್ಪಿದ್ದಿದ್ರೆ ಯಾರನ್ನ ಯಾಕೆ ಬೆಂಬಲಿಸ್ತಾರೆ? ಸಂವಿಧಾನ ವಿರುದ್ಧವಾಗಿ ಏನಾದರೂ ನಡೆದಿದ್ರೆ, ಕಾನೂನು ವಿರುದ್ಧವಾಗಿ ಏನಾದರೂ ನಡೆದಿದ್ರೆ ಹೈಕಮಾಂಡಲ್ಲಿ ವುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್. ಈ ಮಟ್ಟಕ್ಕೆ ಹಾಕಿದ್ದು ಇದು ನಾನು ಹೇಳ್ತಾ ಇದ್ದಿಲ್ವ, ಇದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್. ಎಲ್ಲೆಲ್ಲಿ BJP ವೀಕ್ ಇದೆ ಅಲ್ಲಿ ಗವರ್ನರು IT ED ಎಲ್ಲ ಬರ್ತಾರೆ. ಇಲ್ಲಿ ವೀಕ್ ಆಗ್ತಾ ಇದೆ, ವೀಕ್ ಆಗಿದೆ BJP ಅವರು. ಇವತ್ತು ಸಭೆ ನಡೆದಿದೆ ಅಲ್ಲ, ಅಲ್ಲಿ ದಾವಣಗೆರೆನಾ, ದಾವಣಗೆರೆ, ಮೊನ್ನೆ ಬೆಳಗಾವಿ, ಮೊನ್ನೆ ಬೆಂಗಳೂರು. ಆ ಸಭೆಗಳೆಲ್ಲ ಯಾಕೆ ನಡೀತಾ ಇದೆ? ಸಾರಿ, CM ಸಿದ್ದರಾಮಯ್ಯ ಅವರು, ಡೆಪ್ಟಿ CM PCC ಅಧ್ಯಕ್ಷರು DK ಶಿವಕುಮಾರು, ಖರ್ಗೆ ಸಾಹೇಬರು AICC ಅಧ್ಯಕ್ಷರು, ನಾನು ಸದ್ಯಕ್ಕೆ RDPR ಮಿನಿಸ್ಟರು, IT ಮಿನಿಸ್ಟರ್. ನೈತಿಕತೆ ವಿಚಾರದಲ್ಲಿ ಎಲ್ಲಿ ನೋಡಿ ಸರ್, ಇವರು FIR ಈಗ ಯಡಿಯೂರಪ್ಪ ಅವರು ಇದರಲ್ಲಿ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಯಾರು ಸರ್ ಕೇಳಿದರು? ಯಾರೋ RTI ಆ್ಯಕ್ಟಿವಿಸ್ಟ್ ಕೇಳಿದ್ದು ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಆಫ್ಟರ್ ಡ್ಯೂ ಇನ್ವೆಸ್ಟಿಗೇಷನ್ ಪ್ರೊಸೆಸ್ ವಾಸ್ ಫಾಲೋಡ್. ಇಲ್ಲಿ ಯಾರು ಕೇಳಿದ್ದಾರೆ? ಆಮೇಲೆ FIR ಆದ ತಕ್ಷಣ ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತಿದ್ರೆ ಎಲ್ಲರೂ ಮಾಡಲಿ. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರದ್ದು ಇಷ್ಟೇ ಕತೆ. ಈಗ ನನ್ನ ಮೇಲೆ ಮೊನ್ನೆ ಹಾಕಿದ್ದಾರೆ, ಲೋಕಾಯುಕ್ತಗೂ ಹಾಕಿದ್ದಾರೆ, ಗವರ್ನರಿಗೆ ಪರ್ಮಿಷನ್ನು ಕೇಳಿದ್ದಾರೆ. ಯಾವ ಆಧಾರದ ಮೇಲೆ ಕೇಳಿದ್ದಾರೆ? ಈಗ ನಾನು ಹೇಳ್ತಾ ಇದ್ದೀನಲ್ಲ, ನೆಕ್ಸ್ಟು ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೂವ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟಿಗೆ ಗವರ್ನರ್ ಅನುಮೋದನೆ ಕೊಡ್ತಾರೆ. ಮತ್ತಿದೆ 19, 17 ಇದೇ ಮಾಡಿಬಿಟ್ಟು ತೊಂದರೆ ಕೊಡೋಕ್ಕೆ ಪ್ರಯತ್ನ ಮಾಡ್ತಾರೆ. ದ ಪ್ರೊಸೆಸ್ ಇಟ್ ಸೆಲ್ಫ್ ಈಸ್ ಪನಿಷ್ಮೆಂಟ್ ಅಂದ್ಬಿಟ್ಟು ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವ್ರದ್ದು ಆಟಗಳು ಗೊತ್ತಿಲ್ವಾ ನಮಗೆ? ಯಾಕೆ ಮತ್ತೆ ಮೇಲ್ಮನೆ ನಾಯಕರು ಯಾರು ಮಾತಾಡ್ತಾ ಇಲ್ಲ ಇದ್ರ ನಮ್ಮ ವಿರುದ್ಧ? ಮಾತಾಡಬೇಕಲ್ಲ. ನಾನು ಏನಾದರೂ ಅಕ್ರಮ ಮಾಡಿದರೆ, ನಾನು ಏನಾದರೂ ಇಲ್ಲೀಗಲ್ ಆಗಿ ಸೈಟ್ ಅಲಾಟ್ಮೆಂಟ್ ಆಗಿದ್ದರೆ ಯಾಕೆ ಮಾಡ್ತಾ ಇಲ್ಲ ಸರ್? ರಾಜಭವನದವರೆಗೆ ರಾಜಕಾರಣ ಅಂತ ಕೊಡುವಂತ ನಿಮ್ಮ ಹೇಳಿಕೆ ರಾಜಭವನವರೆಗೆ ಅಲ್ಲ, ರಾಜಭವನದಿಂದನೇ ರಾಜಕೀಯ ಆಗ್ತಾ ಇದೆ. ರಾಜಭವನದಿಂದನೇ ಆದಂಥ ರಾಜಕಾರಣವನ್ನ ನೀವು ಹೇಳ್ತಾ ಇದ್ದು ಜನರನ್ನು ತೆಗೆದುಕೊಂಡು ಹೋಗೋದು ಯಶಸ್ವಿ ಕೂಡ ಆಗಿದೆ. ರಾಜಕೀಯ ಪಾರ್ಟಿಯಾಗಿ ಅಥವಾ ಕೇಂದ್ರದವರು ಕೊಟ್ಟಂತ ಸೂಚನೆಯನ್ನೇ ಅವರು ಪಾಲನೆ ಮಾಡ್ತಿದ್ರು ಅಂತ ಹೈಪೋಥೆಟಿಕಲ್ ಊಹೆ ಮಾಡೋದು. ಈಗ ಹೈಕೋರ್ಟ್ ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಈಗ ಯಾರನ್ನು ಆರೋಪ ಮಾಡ್ತೀವಿ? ಇನ್ನೂ ರಾಜಭವನ ಎಲ್ಲಿ ಹೇಳಿ ಈಗ? ಓಕೆ, ಆಯ್ತು ಸರ್, ಐ ವಿಲ್ ಅಗ್ರಿ. ಲೆಟ್ ಅಸ್ ಅಸ್ಯೂಮ್ ಫಾರ್ ಮೊಮೆಂಟರಿಲಿ ನೀವು ಕರೆಕ್ಟ್ ಇದ್ದೀರಾ ಅಂತ. ಕಂಪ್ಲೇನೆಂಟು 3 ಸೆಕ್ಷನ್ನಲ್ಲಿ ಹಾಕಿದರು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 17A, ಸೆಕ್ಷನ್ 19, 218 ಆಫ್ BNSS. ಕರೆಕ್ಟಾ ಸರ್? ಕೋರ್ಟ್ ಏನು ಹೇಳಿದೆ? 218 ಆಫ್ BNSS ಇಲ್ಲಿ ಅನ್ವಯಿಸೋದಿಲ್ಲ. ಪ್ರಾಸಿಕ್ಯೂಷನ್ ಎಲ್ಲಿದೆ, ಕ್ರೈಮ್ ಎಲ್ಲಾಗಿದೆ, ಪ್ರೊಸೀಡ್ಸ್ ಆಫ್ ಕ್ರೈಮ್ ಎಲ್ಲಿದೆ ಗೊತ್ತಿಲ್ಲ, ಇದು ಅನ್ವಯಿಸೋದಿಲ್ಲ ಅಂತ ಡ್ರಾಪ್ ಮಾಡಿಲ್ವಾ ಪ್ರಾಸಿಕ್ಯೂಷನ್? ಸೆಕ್ಷನ್ 19 ಆಫ್ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟ್ ಆಲ್ಸೋ ಸಿಮಿಲರ್, ಡ್ರಾಪ್ ಆಗಿಲ್ವಾ? ಕೋರ್ಟ್ ಎತ್ತಿಡ್ದಿದ್ದೇನು? ಇನ್ವೆಸ್ಟಿಗೇಷನ್ ಆಗಲಿ. ಮುಖ್ಯಮಂತ್ರಿಗಳ ಮನೆಯವರೇ ಇರೋದ್ರಿಂದ ಮೇಲ್ನೋಟಕ್ಕೆ ಕಾಣ್ತಿರ್ಬೋದು, ಆದರೆ ಅವ್ರು ಆ ಸ್ಥಾನಮಾನದಲ್ಲಿ ಇರೋದ್ರಿಂದ ಮಾಡಿ ಇನ್ವೆಸ್ಟಿಗೇಷನ್ ಅಂತ. ಇನ್ವೆಸ್ಟಿಗೇಷನ್ ನಾವು ಆಗಲೇ ಕೂಡಿಸಿದ್ವಲ್ಲ, SIT ಕೂಡಿಸಿದ್ವಿ, ದೇಸಾಯಿ ಅವರು ಸಮಿತಿ ರಚನೆ ಮಾಡಿದ್ವಿ. ನಾವು ಮಾಡಿಲ್ಲ ಅಂತನ, ನಾವೆಲ್ಲನೂ ಮಾಡಿದ ಮೇಲೆ ಗವರ್ನರ್ ಹತ್ರ ಹೋಗಿ ನಾವು ಕೂತಿ ಎಲ್ಲ ವಿವರಣೆ ಕೊಟ್ಟ ಮೇಲೆ, ಅವರಿಗೆ ಲಿಖಿತ ಮೂಲಕ ಉತ್ತರ ಕೊಟ್ಟ ಮೇಲೆ ಸಾಯಂಕಾಲ 12 ತಾಸು ಒಳಗಡೆ ಪ್ರಾಸಿಕ್ಯೂಷನಿಗೆ ಮತ್ತು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರೆ ಅಂದರೆ ದುರುದ್ದೇಶ ಅಲ್ವಾ ಸರ್? ಸರ್ ಕೋರ್ಟ್ ವೇರಿಯಸ್ ಕೋರ್ಟ್ ಸೆಡ್ ಎನಿಥಿಂಗ್. ಮತ್ತು ವಿಶೇಷ ಕೋರ್ಟ್ ಬಂದು ತನ್ನ ತೀರ್ಪಿನಲ್ಲಿ ಒಂದು ಶಬ್ದ ಉಲ್ಲೇಖ ಮಾಡಿದೆ. ಸಿದ್ದರಾಮಯ್ಯನವರು ಅಥವಾ ಅಧಿಕಾರಿಗಳು ರಾಜಧರ್ಮ ಪಾಲನೆ ಮಾಡಬೇಕು ಅಂತ ಹೇಳಿದೆ. ಆ ರಾಜಧರ್ಮ ಅನ್ನೋದೇನು? ಈಗ ಅದು ಬೇರೆ ಡಿಪೆಂಡ್ಸ್. ಈಗ ಮಾನ್ಯ ಜಡ್ಜ್ ಅವ್ರದ ಪ್ರಕಾರ ರಾಜಧರ್ಮ ಏನಿದೆ ಮತ್ತು BJP ಅವ್ರ ಪ್ರಕಾರ ರಾಜಧರ್ಮ ಏನಿದೆ, ನಮ್ಮ ಪ್ರಕಾರ ವಿವಿಧ ಇರ್ಬೋದು. ಈಗ ವಾಜಪೇಯಿ ಅವರೇ ಹೇಳಿರಲಿಲ್ವಾ ರಾಜಧರ್ಮ ಪಾಲನೆ ಮಾಡಿ ನರೇಂದ್ರ ಮೋದಿ ಅವರಿಗೆ? ಹಿಂಗೆ ಒಂದು ಯಾವುದೋ ಪ್ರೆಸ್ ಮೀಟ್ನಲ್ಲಿ ಅದು ಗೊತ್ತಲ್ಲ ನಿಮ್ಮ ಕತೆ. ಮತ್ತು ರಾಜಧರ್ಮ ಪಾಲನೆ ಮಾಡಿದ್ರು ಅವರು.
ನಾವು ಮಾಡಿದ್ದೀವಲ್ಲ ಸರ್. ಈಗ ವಾಲ್ಮೀಕಿ ಹಗರಣ ಬಂದ ತಕ್ಷಣ ಏನು ಮಾಡಿದ್ವಿ? ಮಿನಿಸ್ಟರಿಗೆ ತೆಗೆದಿಲ್ವಾ? ನಾವೇನು ಇವ್ರ ಥರ PSI ಹಗರಣ ಆಯಿತು, ಇವ್ರ ಥರ ಎಲ್ಲ ಮಾಡಿದ್ವಾ? ಗಂಗಾ ಕಲ್ಯಾಣ ಏನೂ ಆಗೇ ಇಲ್ಲ ಅಂತ. ಮಾನದಂಡ ಈಗ ಸಿಎಂ ಬಂದಾಗ ಯಾಕಾಗಿಲ್ಲ? ಯಾವುದು ಸರ್? ಈಗ ವಾಲ್ಮೀಕಿ ಬಂದಾಗ ನೋಡಿ, ಅದರಲ್ಲಿ ನಾಗೇಂದ್ರ ಅವರು ಕೂಡ ಸ್ಪಷ್ಟವಾಗಿ ಹೋಗಿ ಮುಖ್ಯಮಂತ್ರಿಗಳ ವೈಯಕ್ತಿಕವಾಗಿ ಮಾತನಾಡಿ ಅವರೇ ರಾಜೀನಾಮೆ ಕೊಟ್ಟಿದ್ದು. ಇಲ್ಲ, ತೆಗೆಸಿದ್ರೆ ರಾಜೀನಾಮೆ ಕೊಡಿ ವಿತ್ ಕನ್ಸೆನ್ಸಸ್. ಇಲ್ಲಿ ಏನಾಗಿದೆ ಹೇಳಿ? ಇಲ್ಲಿ ಇನ್ವೆಸ್ಟಿಗೇಷನ್ನೇ ಆಗಿಲ್ಲ. ಹೇಳಿ ಸರ್. ಸಾರಿ, ಒಂದು ನಿಮಿಷ ಸರ್. ಕುಮಾರಸ್ವಾಮಿ ಅವರು ನಿಮ್ಮ ಸರ್ಕಾರದ ಮೇಲೆ ಸಾಕಷ್ಟು ಅಲಿಗೇಷನ್ ಅದರಲ್ಲಿ ಮೇನ್ ಅಂದರೆ ADGP ಅವ್ರನ್ನ ನೀವು ಯೂಸ್ ಮಾಡ್ತಿದ್ದೀರಾ, ಚಂದ್ರಶೇಖರ್ ಅವ್ರನ್ನ ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನೋಡಿ, ಅದನ್ನು ನಾನು ಕೇಳಿ ನೋಡಿದೆ ಸಂಪೂರ್ಣವಾಗಿ. ಈಗ ಒಬ್ಬರು ಇವರು 2 ಸರಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರು. ಐ ಡೋಂಟ್ ನೋ ವೈ ಈಸ್ ಮೇಕಿಂಗ್ ಸಚ್ ಅಲಿಗೇಷನ್ಸ್. ಆಮೇಲೆ ಇವ್ರ ಅಂಡರು ಕೆಲಸ ಮಾಡಿರ್ತಾರಲ್ಲ ಅವರು, ಅವಾಗ ಗೊತ್ತಾಗಿಲ್ವ ಇವರಿಗೆ ಚಂದ್ರಶೇಖರ್ ಒಳ್ಳೆಯವರ ಕೆಟ್ಟವರ, ಕೇಡರ್ ಚೇಂಜ್ ಮಾಡಿದಾರಾ ಇಲ್ವಾ? ಕೇಂದ್ರ ಸರ್ಕಾರದಿಂದ ಏನಾದರೂ ಒತ್ತಡ ತಂದ್ರ, ಅಥವಾ BJP ಕೇಂದ್ರ ಸರ್ಕಾರದಿಂದ ಏನಾದರೂ ಬೇರೆ ರೀತಿ ನಡೀತಾ ಅಂತ ಅವಾಗ ಹೇಗೆ ಸುಮ್ಮನಿದ್ರು? ಈಗ ನಿಮ್ಮ ಪರವಾಗಿ ಮಾಡಿದ್ರೆ ಅಧಿಕಾರಿ ಭಾಳ ಒಳ್ಳೆಯವನು, ಕಾನೂನಾತ್ಮಕವಾಗಿ ಮಾಡಿದ್ರೆ ಅವರು ನಿಮ್ಮ ವಿರೋಧಿನ? ಭಾಳ ಸ್ಪಷ್ಟವಾಗಿ ADGP ಅವರು ಲೆಟರ್ ಬರೆದಿದ್ದಾರೆ, ಹೀಗೆಲ್ಲ ನಮ್ಮ ವಿರುದ್ಧ ಮಾಡಿದ್ದಾರೆ. ಇದು ನೀವು ಯಾರು ಕೂಡ ನೀವು ಮಾನಸಿಕವಾಗಿ ಕುಗ್ಗೋದು ಬೇಡ, ನಾನಿದ್ದೀನಿ ನಿಮ್ಮ ಜೊತೆ. ಐ ವಿಲ್ ನಾಟ್ ಅಲೌ ಎನಿ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಆನ್ ದ ಇನ್ವೆಸ್ಟಿಗೇಷನ್ ಅಂತ ಅವ್ರ ಅಧಿಕಾರಿಗಳಿಗೆ ಬರೆದಿರೋದು. ಯಾವುದು ವರ್ಡ್ ಸರ್? ಕೋರ್ಟ್ ಅದು ಅವ್ರ ಬಗ್ಗೆ ಅಂತೇಳಿ ಹೇಳಿದ್ದಾರೆ. ಪರೋಕ್ಷ ನನಗೆ ಗೊತ್ತಿಲ್ಲ. ಬಟ್ ಆದರೆ ನೀವೇನು ಕಲ್ಪನೆ ಮಾಡ್ತಾ ಇದ್ರೆ ಬಹುಶಃ ಅವರು ಕಲ್ಪನೆ ಮಾಡ್ತಿರ್ಬೋದು ಹಂಗೆ. ಈಗ ಒಂದು ಕೋರ್ಟ್ ಹೇಳಿದಾರಪ್ಪ, ಆದರೆ ಅದು ನನ್ನ ಮೇಲೆ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಸರಿ, ನಾನು ಬರೀ ಓದಿದ್ದೇನೆ, ನಾನು ಅದು ಲೆಟರ್ ಬರೆದವನು ಅಲ್ಲ, ರಿಸೀವ್ ಮಾಡಿದವನು ಅಲ್ಲ. ರಿಸೀವ್ ಮಾಡಿಬಿಟ್ಟು ನಂದಂತ ಅಂದ್ಕೊಂಡವ್ರು ನಾನೇನು ಮಾಡೋಕ್ಕಾಗ್ತದೆ? ನೋಡಿ, ಆ್ಯಸ್ ಅ ಫಾರ್ಮರ್ ಚೀಫ್ ಮಿನಿಸ್ಟರ್, ಆ್ಯಸ್ ಅ ಕರೆಂಟ್ ಯೂನಿಯನ್ ಮಿನಿಸ್ಟರ್, ಅವ್ರದ್ದಾದಂಥ ಒಂದು ಡಿಗ್ನಿಟಿ ಇದೆ. SIT ಚೀಫಿಗೆ ನೀವು ಈಗ ಯಾರೇ ಇರ್ಬೋದು, ಅವ್ರು ಯಾವುದೇ ಅಧಿಕಾರಿ ಇರ್ಬೋದು, ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, IPS ಆಫೀಸರ್ ಇರ್ಬೋದು. ವೈ ಈಗ ಈ SIT ಅಧಿಕಾರಿನ ಇವ್ರ ಮೇಲೆ ಕೇಸ್ ಮಾಡಿದ್ದು? ಇನ್ವೆಸ್ಟಿಗೇಷನ್ ಯಾರು ಆರ್ಡರ್ ಮಾಡಿದ್ದು? ಸರ್ಕಾರ. ಈ ಕಾನ್ಸ್ಟಿಟ್ಯೂಷನಲ್ಲಿ ಆ್ಯಂಡ್ ಆ್ಯಸ್ ಪರ್ ಲಾ ಇವರು ಪರ್ಮಿಷನ್ ಕೇಳಬೇಕು, ಅದು ತಪ್ಪಾ? ಈಗ ಕಾನೂನು ಪಾಲನೆ ಮಾಡೋದಕ್ಕೆ ಇವರು ಮೆಚ್ಚುಗೆ ಮೆಚ್ಚುಗೆ ತೋರಿಸೋದು ಬಿಟ್ಟು ಇವರು ಅವನಿಂಗೆ ಇವನಿಂಗೆ ಅವ್ನು ಗೊತ್ತು, ಅವರಿದ್ದು ಮುಂಚೆಯಿಂದನೂ ಇದ್ದಾರಲ್ಲ ಇವರು, ಈಗೇನು ಹೊಸದಾಗಿ ಬಂದಿದ್ದಾರಾ? ಆಮೇಲೆ ಇವ್ರ ಸರ್ವೀಸು ಅದು ಸರಿ ಇಲ್ಲ, ಈ ಕೇಡ್ರ್ ಸರಿ ಇಲ್ಲ, ಆ ಕೇಡ್ರ್ ಸರಿ ಇಲ್ಲ ಅಂತ ಆಂಧ್ರದವರು, ಹಿಮಾಚಲದವರು, ಎಲ್ಲೋ ಇದ್ದವರು, ಎಲ್ಲಿಂದನೇ ಇರಲಿ ಸ್ವಾಮಿ, ನೀವು ಇದ್ರಲ್ಲ ಅವಾಗ ಚೀಫ್ ಮಿನಿಸ್ಟರ್ ಇದ್ದಾಗ ಇವೆಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಮುಖ್ಯಮಂತ್ರಿಗಳು ಬೆಚ್ಚಿ ಬಿದ್ದಿದ್ದಾರೆ, ಅರ್ಧ ರಾತ್ರಿಗೆ ಕೂತ್ಕೊಳ್ತಾ ಇದ್ದಾರೆ, ಡಾಕ್ಟರ್ನ ಕರೀತಾರೆ, ಈ ರೀತಿ ಸ್ಟೇಟ್ಮೆಂಟ್ಸ್ ಹೇಳಿದ್ದಾರೆ. ಈಗ CC ಕ್ಯಾಮ್ರಾ ಇಟ್ಟವ್ರಂತ ಅಲ್ಲಿ? ಇಲ್ಲ, ಈ ಅವ್ರ ಬೆಡ್ರೂಮ್ನಲ್ಲಿ ಏನು ನಡೀತಾ ಇದೆ, ಅವ್ರ ರೂಮ್ನಲ್ಲಿ ಏನು ನಡೀತಾ ಇದೆ ಅಂತ ಇವರೇ ಇದು ಮಾಡ್ತಾ ಇದ್ದಾರಾ? ಆದರೆ ಈಗ ನಾನು ಕೂತು ಹೇಳ್ಬೋದಲ್ಲ, ಇವ್ರು ದಿನ ಪ್ರೆಸ್ ಮೀಟ್ ಮಾಡ್ತಾ ಇರೋದು ನೋಡಿದ್ರೆ ಇವ್ರಿಗೆ ನಿದ್ದೆನೇ ಇಲ್ಲ ಅಂತ. ಪಾಪ ಹೋಗಿ ಲೋಕಾಯುಕ್ತದಲ್ಲಿ ಕಾಯ್ಕೊಂಡಿರಬೇಕು. ಡಾಕ್ಯುಮೆಂಟ್ಸ್ ರಾಂಗು, ಎಲ್ಲ ಪ್ರೂಫ್ ನಾನು ಕೊಟ್ಟಿರೋದು, ನಾನು ಎಲ್ಲೂ ಡಿನೋಟಿಫೈ ಮಾಡೋದಕ್ಕೆ ಹೇಳಿಲ್ಲ, ದಾಖಲಾತಿಗಳನ್ನ ಸುಳ್ಳು ಹೇಳ್ಕೊಂಡು ನನ್ನ ಮೇಲೆ ಈ ರೀತಿ ಷಡ್ಯಂತ್ರ ಮಾಡ್ತಿದ್ದಾರೆ. ಸರ್, ಸಿಂಪಲ್ ಕ್ವೆಶ್ಚನ್. ಹಿಸ್ ಓನ್ ಸ್ಟೇಟ್ಮೆಂಟ್, ನಾನು ಸೈನ್ ಮಾಡಿದ್ದು ನಿಜ, ಕೇಸ್ ಕ್ಲೋಸ್. ಮುಂಚೆ ಫೇಕ್ ಸಿಗ್ನೇಚರ್ ಅಂದಿದ್ರಾ? ಕೋರ್ಟ್ನಲ್ಲಿ ಅಫಿಡವಿಟ್ನಲ್ಲಿ ನನ್ನ ಸೈನ್ ಅಂದರು, ಆಮೇಲೆ ಫೇಕ್ ಅಂದರು. ಈಗ ನಾನು ಸೈನ್ ಮಾಡಿದ್ದು ನಿಜ, ಆದರೆ ಡಿನೋಟಿಫೈ ಮಾಡಿದ್ದೆ ಅಂದರೆ ಮರ್ಡರ್ ಮಾಡಿಲ್ಲ, ಆಫ್ ಮಾಡರ್ ಅಷ್ಟೇ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ. ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ.
ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699.